ಶಿವಯೋಗಿ ಸಿದ್ದರಾಮ ಜಯಂತಿಯ ಅಂಗವಾಗಿ ನಗರದಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬುಧವಾರ ಆಕರ್ಷಕ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಮೆರವಣಿಗೆಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಶಿವಯೋಗಿ ಸಿದ್ದರಾಮ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಶಿವಯೋಗಿ ಸಿದ್ದರಾಮ ಜಯಂತಿಯನ್ನು ಸಂಭ್ರಮ, ಸಡಗರ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಸಂತಸದ ವಿಷಯ. ಸಿದ್ದರಾಮರು ಶರಣ ಪರಂಪರೆಯ ಹೊಸ ನಾಂದಿ ಹಾಡಿದ ಮಹಾನ್ ಶರಣರಾಗಿದ್ದು, ಶ್ರೀ ಬಸವೇಶ್ವರರನ್ನ ನಿಜವಾದ ಗುರು ಅಂತ ಕರೆದವರು ಅಂತ ಹೇಳಿದರು. ಅವರ ವಚನಗಳು ಸ್ತ್ರೀ ಸಮಾನತೆ, ಸಮಾಜ ಸುಧಾರಣೆ ಮತ್ತು ಲಿಂಗಭೇದ ಮೀರಿದ ಚಿಂತನೆಗೆ ದಿಕ್ಕು ತೋರಿಸುತ್ತವೆ. ಇಂತಹ ಮಹಾನ್ ಶರಣರ ಜಯಂತಿಯನ್ನ ಹೆಮ್ಮೆಯಿಂದ ಆಚರಿಸುವುದು ನಮಗೆಲ್ಲ ಧನ್ಯತೆಯ ವಿಷಯ ಅಂತ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ತಿಳಿಸಿದರು. ನಗರದಲ್ಲಿ ಮಹಾಸ್ವಾಮಿ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ನಾವು ಸಡಗರದಿಂದ, ಸಂಭ್ರಮದಿಂದ, ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಸ್ವಾಮೀಜಿಯವರು ಅರಕಲಗೂಡಿನಿಂದ ಮತ್ತು ತಣ್ಣೀರಹಳ್ಳ ಮಠ, ಜವರಹಳ್ಳಿ ಮಠ, ಸೀಗೆ ಮಠ, ಹೀಗೆ ಅಲ್ಲಿನ ಎಲ್ಲ ಸ್ವಾಮೀಜಿಗಳು ಸಹ ಕೈಗೂಡಿದ್ದಾರೆ. ಮತ್ತು ಎಲ್ಲ ಬಾಂಧವರು ಸಹ ನಮ್ಮ ಜೊತೆಯಲ್ಲಿ ಇವತ್ತು ಕೈಗೂಡಿ ನಿಜವಾಗಿ ಹೇಳಬೇಕು ಅಂದರೆ ಮಹಾಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ನಾವು ಅದ್ಧೂರಿಯಾಗಿ, ಅರ್ಥಪೂರ್ಣವಾಗಿ, ನಿಮಗೆ ಗೊತ್ತಿರೋ ಹಾಗೆ ಶರಣ ಪರಂಪರೆಗೆ ಒಂದು ಹೊಸ ನಾಂದಿಯನ್ನೇ ಹಾಡಿದವರು, ಬಸವೇಶ್ವರರನ್ನು ನಿಜವಾದ ಗುರು ಅಂತ ಕರೆದವರು. ಅದರಲ್ಲೂ ನಾವು ಮುಖ್ಯವಾಗಿ ಅವರ ಸಂದೇಶ ನಮ್ಮ ಸಮಾಜ ಪರಿವರ್ತನೆಗೆ ಯಾಕೆ ಅವಶ್ಯಕತೆ ಅಂದರೆ, ಅವರು ಹೇಳ್ತಾರೆ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಸಾಕ್ಷಾತ್ ಶ್ರೀ ಕಪಿಲ ಸಿದ್ಧ ಮಲ್ಲಿಕಾರ್ಜುನರ ಪರಮಾವತಾರ ಅಂತ ಅವರು ಹೇಳ್ತಾರೆ. ಅಂದರೆ ಒಂದು ಹೆಣ್ಣನ್ನು ಲಿಂಗವನ್ನು ಮೀರಿ ಅವರನ್ನು ಮಲ್ಲಿಕಾರ್ಜುನನಿಗೆ ಹೋಲಿಕೆ ಮಾಡಿದ ಬಹುಶಃ ಇಂತಹ ಶರಣರು ನಮ್ಮ ನಾಡನ್ನು, ನುಡಿಯನ್ನು, ಭಾಷೆಯನ್ನು, ಸಂಸ್ಕೃತಿಯನ್ನು, ಸಮಾಜವನ್ನು ಪರಿಶುದ್ಧಗೊಳಿಸುವಲ್ಲಿ ಅವರ ಕೊಡುಗೆ ಅಪಾರ. ಅಂಥವರ ಜಯಂತಿಯನ್ನು ನಾವೆಲ್ಲರೂ ಹೆಮ್ಮೆಯಿಂದ ಇವತ್ತು ಆಚರಿಸ್ತಾ ಇದ್ದೇವೆ. ನಾವೇ ಧನ್ಯರು ಅಂತ ಅನಿಸುತ್ತೆ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷೆ ಲೀಲಾವತಿ, ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿ ಐಸಾಮಿಗೌಡ, ಅಖಿಲ ಭಾರತ ಲಿಂಗಾಯತ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಗ್ರಾನೈಟ್ ರಾಜಶೇಖರ್, ಎಚ್ವಿ ಹೇಮಂತ್ ಕುಮಾರ್, ಬೋವಿ ಜನಾಂಗದ ಅಧ್ಯಕ್ಷ ಮಂಜಪ್ಪ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ತಾರನಾಥ್ ಇತರರು ಉಪಸ್ಥಿತರಿದ್ದರು.